ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೆಕ್ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ಹೇಗೆ ಬ್ಲೌಸ್ ಡಿಸೈನ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಲೇಟೆಸ್ಟ್ ಡಿಸೈನು ನೋಡಿ. ಫಸ್ಟ್ ನಾನಿಲ್ಲಿ ಲೆಂತು 14 ತೊಗೊಂಡಿದ್ದೀನಿ. ಚೆಸ್ಟ್ ಉಂಟಲ್ಲ 28 ಇಂಚಿದೆ. 4ನೇ ಭಾಗ 7 ಇಂಚ್ ಬರುತ್ತೆ. ಎಕ್ಸ್ಟ್ರಾ 1.5 ಇಂಚ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ 2 ಇಂಚು ತೊಗೋಬೋದು. ಮತ್ತು ಶೋಲ್ಡರ್ 5 ಇಂಚು ಮತ್ತು ಆರ್ಮ್ ಉಂಟಲ್ಲ 5.5 ಇಂಚು. ಇಲ್ಲಿ ನೋಡಿ, ಇಲ್ಲಿ 1 ಇಂಚ್ ಮಾತ್ರ ತೊಗೊಂಡಿದ್ದೀನಿ, ಯಾಕಂದರೆ ಡೀಪ್ ನೆಕ್ಕಲ್ಲಿ ನಾನು ಸ್ಟಿಚಿಂಗ್ ಮಾಡ್ತಾ ಇರೋದು, ಅದಕ್ಕೋಸ್ಕರ. ಫ್ರೆಂಡ್ಸ್, ಇದು ಯಾವುದೇ ಒಂದು ಸೈಜ್ ಆಗಿದ್ರೂ ಪರವಾಗಿಲ್ಲ, ನೀವು ಡೀಪ್ ನೆಕ್ ಇದ್ದರೆ ಈ ಡಿಸೈನ್ನ ನಿಮ್ಮ ಬ್ಲೌಸ್ಗೆ ಸ್ಟಿಚಿಂಗ್ ಮಾಡ್ಕೋಬೋದು. ನಾನಿಲ್ಲಿ ನೆಕ್ ಬಿಡ್ತು ಕಡಿಮೆ ತೊಗೋತಿದ್ದೀನಿ, ಯಾಕಂದರೆ ಶೋಲ್ಡರ್ ಪಟ್ಟಿ ತುಂಬ ದೊಡ್ಡದು ಬೇಕು ಅಂತ ಹೇಳಿ ಕಸ್ಟಮರ್ ರಿಕ್ವೆಸ್ಟ್ ಇದೆ, ಅದಕ್ಕೋಸ್ಕರ. ನೀವು ನೆಕ್ ಬಿಡ್ತಾಗಿರಲಿ, ನೆಕ್ ಡೀಪ್ ಆಗಿರಲಿ, ಚೆಸ್ಟ್ ಎಸ್ಟರ್ ಆಗಿರಲಿ, ಯಾವ್ದಾರ ಆಗಿರಲಿ, ಬಟ್ ಇದು ಡೀಪ್ ನೆಕ್ ಆಗಿರಬೇಕು, ಬೋಟ್ ನೆಕ್ ಆಗಿರಬಾರ್ದು. ಡೀಪ್ ನೆಕ್ ಆಗಿದ್ದರೆ ಯಾವುದೇ ಒಂದು ಸೈಜ್ ಇದ್ರೂ ಪರವಾಗಿಲ್ಲ, ನೀವು ಈ ಡಿಸೈನ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ಈ ರೀತಿ ಒಂದು ಬಾಕ್ಸ್ ಟೈಪಲ್ಲಿ ನಾನು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಗೋಲ್ ಶೇಪ್ ಕೊಡ್ತಾಯಿದ್ದೆ. ಇದು ರೌಂಡ್ ಶೇಪ್ ಇತ್ತು ಅಂತ ಅಂದರೆ ನೀವು ಆರಾಮಲ್ಲಿ ಈ ಡಿಸೈನ್ ಸ್ಟಿಚಿಂಗ್ ಮಾಡ್ಕೋಬೋದು. ಡಿಸೈನ್ ನಮಗೆ ಇಷ್ಟ ಇಲ್ಲ ಹಾಕ್ಕೊಳ್ಳೋಕ್ಕೆ ಅಂತ ಹೇಳೋರು ಕೂಡ ಈ ಡಿಸೈನು ತುಂಬ ಈಸಿ, ತುಂಬ ಡೀಸೆಂಟ್ ಡಿಸೈನ್ ಅನ್ಕೋಬೋದು. ಇದನ್ನು ನೋಡಿ, ಈ ರೀತಿ ರೌಂಡ್ ಶೇಪಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನೇನು ಮಾಡಬೇಕು, ಇವಾಗ ನೀವು ಫ್ರಂಟ್ ಮತ್ತು ಈ ಭಾಗದಲ್ಲಿ ನೋಡಿ ಸ್ವಲ್ಪ ಕಟ್ಟಿಂಗ್ ಮಾಡ್ತಾಯಿದ್ದೀನಿ, ಏಕೆಂದರೆ ಡೀಪ್ ನೆಕ್ ಇತ್ತು ಅಂದರೆ ತುಂಬ ಇಂಪಾರ್ಟೆಂಟ್, ಇದನ್ನು ಕಟ್ಟಿಂಗ್ ಮಾಡಲೇಬೇಕು. ನೋಡಿ, ಫಸ್ಟು ನಾನಿಲ್ಲಿ ಫ್ರಂಟು ಮತ್ತು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿ ನಾನಿಲ್ಲಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಕೆಳಗಡೆ ಸೈಡು ನಾನಿಲ್ಲಿ ಯಾವುದೇ ರೀತಿ ಪಟ್ಟಿ ಕೊಡ್ತಿಲ್ಲ, ಡೈರೆಕ್ಟಾಗಿ ನಾನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನಂತರ ಈ ರೀತಿ ನೋಡಿ ಸೀದಾ ಮಾಡಿಕೊಂಡು ಎರಡನ್ನೂ ಕೂಡ ಲೈನಿಂಗ್ ಪೀಸು ಮತ್ತು ಮೈನ್ ಫ್ಯಾಬ್ರಿಕ್ಕು ಎರಡನ್ನೂ ಕೂಡ ಸ್ಟಿಚಿಂಗ್ ಮಾಡಿಕೊಂಡು, ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ ನೋಡಿ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಅಂದರೆ ಬ್ಯಾಕ್ ಸೈಡನ್ನ ಪ್ರಾಪರಾಗಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕಂಪ್ಲೀಟ್ ಆಗಿದೆ. ಇವಾಗ ನಾನಿಲ್ಲಿ ಸ್ವಲ್ಪ ಪೀಸಸ್ ತೊಗೊಂಡಿದ್ದೀನಿ. ಇದು 4 ಮೂಲೆಯಲ್ಲೂ ಕೂಡ 4 ಭಾಗದಲ್ಲೂ ಕೂಡ ನೀವು 3 ಇಂಚ್ ತೊಗೋಬೇಕು. 2.5 ಇಂಚ್ ತೊಗೋಬೋದು ಅಥವಾ 3 ಇಂಚ್ ತೊಗೋಬೋದು. ಅದಕ್ಕಿಂತ ಜಾಸ್ತಿ ಕಡಿಮೆ ತೊಗೊಳಕ್ಕೆ ಹೋಗಬೇಡಿ. ಈ ರೀತಿ ಪೀಸ್ನ ಬಾಕ್ಸ್ ಟೈಪ್ ಈ ರೀತಿ ಪೀಸ್ನ ನೀವು ತೊಗೋಬೇಕು, ಸ್ಕ್ವೇರ್ ಟೈಪು. ಇದಕ್ಕೆ ಏನು ಮಾಡಬೇಕು, ನಾವು ಸೂಜಿ ತೊಗೋಬೇಕಾಗುತ್ತೆ. ಸೂಜಿ ಅಂದರೆ ಒಂದು ಸ್ವಲ್ಪ ದೊಡ್ಡ ಸೂಜಿ ಇದೆ ಇದು, ಅಂದರೆ ನಾವು ಹೆಮ್ಮಿಂಗ್ ಮಾಡೋ ಸೂಜಿ ಅಲ್ಲ ಇದು. ನೋಡಿ, ನಾವು ಡೋರಿ ಯೂಸ್ ಮಾಡ್ತೀವಿ ನೋಡಿ, ಸ್ವಲ್ಪ ದಪ್ಪ ಸೂಜಿ ತೊಗೊಂಡಿದ್ದೀನಿ. ಇದನ್ನು ನಾವು ತುದೀಲಿ ಈ ರೀತಿ ಇಟ್ಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ನಾವು ಈ ರೀತಿ ಸುತ್ಕೋಬೇಕಾಗುತ್ತೆ ಬಟ್ಟೆನ. ನೋಡಿ, ಈ ರೀತಿ ಬರುತ್ತೆ. ಇದನ್ನೇನು ಮಾಡಬೇಕು, ಇಲ್ಲಿ ನಾವು ಸ್ಟಿಚಿಂಗ್ ಮಾಡಬೇಕು. ನೀವು ಬಿಗಿನರ್ಸ್ ಆದರೆ ಒಂದು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಅದು ಕರೆಕ್ಟಾಗಿ ಬರ್ತಿಲ್ಲ, ಜಾರ್ಕೊಳ್ಳುತ್ತೆ ಬಟ್ಟೆ, ಆ ರೀತಿ ಎಲ್ಲ ಆಗುತ್ತೆ. ಆವಾಗ ಏನು ಮಾಡಿ, ನೀವು ಸೂಜಿಯಿಂದ ಒಂದು ಹೊಲಿಗೆನ ಹೊಲಿಗೆನ ಹಾಕ್ಕೊಂಡು ನಂತರ ಈ ರೀತಿ ಮಿಷಿನಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ, ಸೂಜಿ ಇಷ್ಟು ದಪ್ಪ ಇದೆ, ಅತಿ ಸಣ್ಣನೂ ಇಲ್ಲ ಅತಿ ದಪ್ಪನೂ ಇಲ್ಲ, ಈ ರೀತಿ ತೊಗೋಬೇಕು. ನೋಡಿ, ಈ ರೀತಿ ಸೂಜಿಲಿ ಈ ರೀತಿ ಸುತ್ಕೋಬೇಕು. ಈ ರೀತಿ ಅರ್ಧ ಮಾತ್ರ ಸುತ್ಕೊಳ್ಳಿ. ನೋಡಿ, ಇಷ್ಟು ಅರ್ಧ ಸುತ್ಕೊಂಡ ತಕ್ಷಣ ಈ ರೀತಿ ಸೂಜಿನ ತೆಗೆದುಬಿಟ್ಟು ಈ ರೀತಿ ಇಟ್ಕೊಂಡು, ನೀವು ಫಸ್ಟು ಸೂಜಿನೆಲ್ಲ ಅರ್ಧ ಸರಿ ಒಂದು ಗಂಟೆ ಹಾಕೋಬೋದು, ಅಥವಾ ಡೈರೆಕ್ಟಾಗಿ ಮಿಷಿನಲ್ಲಿ ಈ ರೀತಿ ಇಟ್ಕೊಂಡು ನೀವು ಹೀಗೆ ಸ್ಟಿಚಿಂಗ್ ಮಾಡ್ಕೋಬೋದು. ಯಾವುದು ನಿಮಗೆ ಅನುಕೂಲ ಆಗುತ್ತೆ ಅದನ್ನು ನೀವು ಫಾಲೋ ಮಾಡಿ. ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ ನೋಡಿ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೀಸಸ್ನ ನೀವು ಸುಮಾರು ನಿಮ್ಮದು ಗೋಲ್ ಶೇಪಿಗೆ ತುಂಬ್ಕೋಬೇಕು, ಅಷ್ಟು ಪೀಸಸ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಈ ಪೀಸಸ್ ಎಷ್ಟು ಮಾಡ್ಕೋಬೇಕು ಅಂತ ನಾನು ಅಂದಾಜಲ್ಲಿ ಲೆಕ್ಕ ಹೇಳೋಕ್ಕಾಗಲ್ಲ, ಏಕೆಂದರೆ ನಿಮ್ಮ ಒಂದು ನೆಕ್ ಆಕಾರ ಎಷ್ಟಿದೆಯೋ ಅದ್ರ ಪ್ರಕಾರ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಸುಮಾರು ಪೀಸಸ್ನ ಈ ರೀತಿ ಡಿಸೈನಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ, ನಾನಿಲ್ಲಿ ಯಾವುದೇ ರೀತಿ ನೆಕ್ಗೆ ನಾನಿಲ್ಲಿ ಫಿನಿಶಿಂಗ್ ಕೊಟ್ಟಿಲ್ಲ, ಅಂದರೆ ಪಟ್ಟಿನ ಕೊಟ್ಟಿಲ್ಲ. ನೋಡಿ, ಮೇಲ್ಗಡೆ ಸೈಡು ಶೋಲ್ಡರಲ್ಲಿ ಶೋಲ್ಡರ್ ಪಟ್ಟಿ ಸ್ಟಿಚಿಂಗ್ ಮಾಡ್ಕೋಬೇಕಲ್ವ, ಅದಕ್ಕೆ ಅರ್ಧ ಇಂಚು ಬಿಟ್ಟು ನೀವೇನು ಮಾಡಬೇಕು, ಈ ಪೀಸಸ್ ಉಂಟಲ್ಲ ನಾವು ಡಿಸೈನ್ ಮಾಡ್ಕೊಂಡಿರೋ ಪೀಸಸ್ಸು, ಇದನ್ನು ನೀವು ಪಕ್ಕದಲ್ಲಿ ಕೊಟ್ಟು ಈ ರೀತಿ ಸ್ಟಿಚಿಂಗ್ ಮಾಡ್ತಾ ಹೋಗಬೇಕು. ಅಕಸ್ಮಾತ್ ಏನಾದರೂ ನಿಮ್ಮ ಹತ್ರ ಫ್ಯಾಬ್ರಿಕ್ ಅಂದರೆ ಬ್ಲೌಸು ತುಂಬ ದೊಡ್ಡ ಸೈಜ್ ಇದೆ, ನಮಗೆ ಈ ರೀತಿ ಪೀಸಸ್ಸು ಶಾರ್ಟೇಜ್ ಆಗುತ್ತೆ, ಅಂದರೆ ಪೀಸು ಕಡಿಮೆ ಇದೆ ಅಂತ ಅಂದರೆ ಅಕಸ್ಮಾತ್ ನಿಮ್ಗೆ ಅನಿಸಿದ್ರೆ, ಅಂದರೆ ಬಿಗ್ ಬ್ಲೌಸ್ ಆಗಿದ್ದರೆ
ಆವಾಗ ಏನು ಮಾಡ್ಕೋಬೋದು, ಸ್ವಲ್ಪ ಅರ್ಧ ಇಂಚು ನೀವು ಗ್ಯಾಪ್ ಬಿಟ್ಟರು ಕೂಡ ನೀವು ಈ ಡಿಸೈನ್ನ ಸ್ಟಿಚಿಂಗ್ ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ಪೀಸಸ್ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ತುಂಬ ಹತ್ತತ್ರ ಈ ರೀತಿ ಕೊಟ್ಟು ಸ್ಟಿಚಿಂಗ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್ ನೋಡಿ, ತುಂಬ ಕಂಪ್ಲೀಟ್ ಆದಮೇಲೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ವೇರ್ ಮಾಡ್ಕೊಳ್ಳೋದ್ರಂತೂ ತುಂಬಾ ಅಂದರೆ ಇದೊಂದು ಟ್ರೆಂಡಿಂಗ್ ಡಿಸೈನ್ ಅಂತ ಅನ್ಕೋಬೋದು. ಇದನ್ನು ಕಡಿಮೆ ಖರ್ಚಿನಲ್ಲಿ ಸ್ಟಿಚಿಂಗ್ ಮಾಡ್ಕೋಬೋದು. ಅಂದರೆ ಈ ಪೀಸಸ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಗಿನರ್ಸ್ ಆದರೆ. ಇಲ್ಲ ಅಂತಂದರೆ 2 ಸರಿ ನೀವು ಸ್ಟಿಚಿಂಗ್ ಮಾಡಿಕೊಂಡ್ರೆ ಈ ಡಿಸೈನ 3ನೇ ಸರಿ ಆರಾಮಲ್ಲಿ ನೀವೇ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇಲ್ಲಿ ಬರುತ್ತೆ ನೋಡಿ ಫ್ಯಾಬ್ರಿಕ್ಕು, ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇದು ಯಾಕೆ ಅಂತಂದರೆ ನಾವು ಅದನ್ನು ಜಾಯಿಂಟ್ ಮಾಡಬೇಕಾದ್ರೆ ಪೀಸ್ನ ಪಕ್ಕದಲ್ಲಿ ಕೊಡಬೇಕಾದ್ರೆ ನೇರವಾಗಿ ಒಂದೇ ಸಮನಾಗಿ ಕೊಟ್ಟಿರ್ತೀವಿ. ಆವಾಗ ಕೆಲವೊಂದು ಒಂದು ಉದ್ದ ತುಂಡ ಬರುತ್ತಲ್ವ, ಅವಾಗ ಏನು ಮಾಡಬೇಕು, ಕಟ್ಟಿಂಗ್ ಮಾಡ್ಕೊಳ್ಳಿ ನೀಟಾಗಿ. ಇವಾಗ ನೋಡಿ ಈ ರೀತಿ ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾನು ಇಲ್ಲಿ ಪೈಪಿಂಗ್ ಕೊಡಬೇಕಾಗುತ್ತೆ. ನಾನು ಇಲ್ಲಿ ಯಾವುದೇ ರೀತಿ ಲೇಸ್ ಯೂಸ್ ಮಾಡ್ತಿಲ್ಲ. ನೋಡಿ ಕ್ರಾಸ್ ಪಟ್ಟಿ ಅಂದರೆ ಹೇಮಿಂಗ್ ಮಾಡೋ ತೊಗೋತೀವಿ ನೋಡಿ ಪಟ್ಟಿನ, ಅದೇ ರೀತಿ ಪಟ್ಟಿ 1.5 ಇಂಚ್ ತೊಗೊಳ್ಳಿ. ನೀವು ಅಕಸ್ಮಾತ್ ಬಿಗಿನರ್ಸ್ ಆಗಿದ್ದರೆ 1.5 ಇಂಚ್ ತೊಗೊಳ್ಳಿ. ನಾನಿಲ್ಲಿ 1.5 ಇಂಚು ಪಟ್ಟಿ ತೊಗೊಂಡು ಪಟ್ಟಿನ ಈ ರೀತಿ ಮೇಲ್ಗಡೆ ಕೊಟ್ಟು ಸ್ವಲ್ಪ ಲೈಟಾಗಿ ಎಳಿತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಸೇಮ್ ನಾವು ಬ್ಲೌಸ್ಗೆ ಪೈಪಿಂಗ್ ಕೊಡ್ತೀವಿ ನೋಡಿ, ಅದೇ ರೀತಿ ನಾವು ಇಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದು ಸೈಡ್ ನೀವು ಫೋಲ್ಡಿಂಗ್ ಮಾಡ್ಕೊಳ್ಳಿ, ನಂತರ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಯಾವ ರೀತಿ ನೀವು ಬ್ಲೌಸಿಗೆ ಸ್ಟಿಚಿಂಗ್ ಅಂದರೆ ಒಂದು ಬ್ಲೌಸ್ಗೆ ನೀವು ಪೈಪಿಂಗ್ ಕೊಡ್ತೀರಾ ಆ ಮೆಥಡ್ ಯೂಸ್ ಮಾಡಿದ್ರೂ ಕೂಡ ಆಗುತ್ತೆ. ಯಾಕಂದರೆ ಬ್ಲೌಸ್ ಪೈಪಿಂಗು ಸುಮಾರು ಮೆಥಡ್ ಇದೆ, ಒಂದು ಮೆಥಡ್ ಇಲ್ಲ. ನಿಮ್ಗೆ ಯಾವ ರೀತಿ ಒಂದು ಅನುಕೂಲ ಆಗುತ್ತೋ ಆ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ ಇದನ್ನು ಡೈರೆಕ್ಟಾಗಿ ನಾನು ಇಲ್ಲಿ ಒಂದು ಸೈಡು ಫಿನಿಶಿಂಗ್ ಆಗಿಲ್ಲ, ಇದನ್ನು ಈಗ ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಕೊಂಡು ನಾನು ಮತ್ತೊಂದು ಸರಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಒಂದು ಫಿನಿಶಿಂಗಾಗಿ. ನೋಡಿ ಇವಾಗ ಒಂದು ಪೈಪಿಂಗು ಅಂದರೆ ನಿಮಗೆ ಎಷ್ಟು ಸಣ್ಣ ಬೇಕು ದಪ್ಪ ಬೇಕು ಅದನ್ನು ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾವು ಡಿಸೈನ್ ಕೊಟ್ಟಿದ್ದೀವಿ ನೋಡಿ, ಪಕ್ಕದಲ್ಲೆಲ್ಲ ಅಣಿಸಿದ್ದೀವಲ್ವಾ, ಸೊ ಒಂದು ಸ್ವಲ್ಪ ದಪ್ಪ ಬರುತ್ತೆ, ಆದಷ್ಟು ಸಣ್ಣ ಬರಲ್ಲ. ಅಂದರೆ ನಾರ್ಮಲ್ ಬ್ಲೌಸ್ಗೆ ನಾವು ಒಂದು ಪೈಪಿಂಗ್ ಕೊಡ್ತೀವಿ ನೋಡಿ, ಅಷ್ಟು ಸಣ್ಣ ಬರಲ್ಲ. ಇದು ಸ್ವಲ್ಪ ದೊಡ್ಡ ದಪ್ಪ ಬರುತ್ತೆ ಪೈಪಿಂಗು, ಏಕೆಂದರೆ ಅಲ್ಲಿ ಡಿಸೈನ್ ಪಕ್ಕದಲ್ಲ ಅಣಿಸಿದ್ದೀವಿ, ಅದೊಂದು ಸ್ವಲ್ಪ ಮಂದ ಬರುತ್ತೆ ಅಲ್ಲಿ, ಅದಕ್ಕೋಸ್ಕರ ಇಲ್ಲಿ ಪೈಪಿಂಗು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಡಿಸೈನ್ ಇರೋದ್ರಿಂದ ದೊಡ್ಡದಾಗಿ ಪೈಪಿಂಗ್ ಬಂದ್ರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಂದರೆ ಲೇಸ್ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಪೈಪಿಂಗೇ ಕೊಡ್ತಾಯಿದ್ದೀನಿ. ನೋಡಿ ಈ ರೀತಿ ಪೂರ್ತಿ ಬ್ಲೌಸ್ಗೆ ಈ ರೀತಿ ನೀವು ಪೈಪಿಂಗ್ ಕೊಡಬೇಕಾಗುತ್ತೆ. ನೋಡಿ ಕಂಪ್ಲೀಟ್ ಆಗಿದೆ. ಪೈಪಿಂಗ್ ಕೊಟ್ಟು ಮತ್ತು ಎಕ್ಸ್ಟ್ರಾ ಥ್ರೆಡ್ ಆಗಿರ್ಬೋದು, ಫ್ಯಾಬ್ರಿಕ್ ಆಗಿರ್ಬೋದು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನಾನಿದು ಟಕ್ಸ್ ಇನ್ನೂ ಕೊಟ್ಟಿಲ್ಲ ನಾನಿಲ್ಲಿ, ಆಮೇಲೆ ಲಾಸ್ಟಲ್ಲಿ ಟಕ್ಸ್ ಕೊಡ್ತೀನಿ, ಕೆಳಗಡೆ ಬ್ಯಾಕ್ ಟಕ್ಸ್ನ. ನೋಡಿ ಇಲ್ಲಿ ನಾನು ಪ್ಯಾಕೆಟ್ ತೆಗ್ದಿದ್ದೀನಿ ನೋಡಿ, ಇದು ಮಣಿಗಳುಂಟು ನೋಡಿ, ಇದು ಸಿಲ್ವರ್ ಕಲರ್ ಮಣಿನೇ ತೊಗೊಂಡಿದ್ದೀನಿ, ಯಾಕಂದರೆ ಸೀರೆ ಬಾರ್ಡರ್ ಉಂಟಲ್ಲ ಅದು ಸಿಲ್ವರ್ ಕಲರ್ ಇದೆ. ಸೊ ಈ ಪ್ಯಾಕೆಟ್ ಫುಲ್ 10 ರೂಪೀಸಾಗಿ ನಂಗೆ ಸಿಕ್ಕಿದೆ. ನನಗೆ ಸುಮಾರು ಡಿಸೈನ್ನ ಸ್ಟಿಚಿಂಗ್ ಮಾಡ್ಕೋಬೋದು ಇದನ್ನು. ನೋಡಿ ಈ ಭಾಗದಲ್ಲಿ ಇಲ್ಲಿ ನಾನು ಒಂದು ಬ್ಲೌಸ್ ಸ್ಲೀವ್ಸ್ಗೂ ಕೂಡ ನಾನು ಇದೇ ಮೆಥಡಲ್ಲಿ ನಾನು ಡಿಸೈನ್ ಕೊಟ್ಟಿದ್ದೆ. ನೀವು ನೋಡಿಲ್ಲ ಅಂತ ಅಂದರೆ ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ನಾನು ಕೊಟ್ಟಿರ್ತೀನಿ, ನೀವು ನೋಡಿ. ಸೇಮ್ ನೋಡಿ ತುದೀಲಿ ಈ ರೀತಿ ಇಟ್ಟು ಪೂರ್ತಿ ಎಲ್ಲ ಒಂದು ಡಿಸೈನ್ಗೂ ಕೂಡ ಈ ರೀತಿ ಮಣಿನ ಇಟ್ಟು ನೀವು ಸೂಜಿ ಮತ್ತು ದಾರದಿಂದ ನೀವು ಈ ರೀತಿ ಲಾಕ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಹೊಲಿಗೆ ಹಾಕಬೇಕಾಗುತ್ತೆ. ಈ ರೀತಿ ಎಲ್ಲ ತಕ್ಕ ಹೊಲಿಗೆ ಹಾಕಿ
ಪೂರ್ತಿ ಡಿಸೈನ್ಗೆ ಹಾಕಬೇಕಾಗುತ್ತೆ ಈ ರೀತಿ. ನಂತರ ನಾನಿನ್ನು ಟಕ್ಸ್ ಕೊಟ್ಟಿಲ್ಲ ನೋಡಿ, ಕೆಳಗಡೆ ಭಾಗದಲ್ಲಿ ನಾನಿನ್ನು ಟಕ್ಸ್ ಕೊಟ್ಟಿಲ್ಲ. ಆ ಟಕ್ಸ್ನು ಕೂಡ ನೀವು ಕೊಟ್ಕೊಂಡು ಫುಲ್ ಬ್ಲೌಸ್ನ ಕಂಪ್ಲೀಟ್ ಆಗುತ್ತೆ. ಈ ಕೆಳಗಡೆ ಭಾಗದಲ್ಲಿ ಟಕ್ಸ್ ಕೊಡಿ, ಫುಲ್ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ ನೋಡಿ. ಫುಲ್ಲು ನಾವು ಸ್ಟಿಚಿಂಗ್ ಮಾಡಾದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದರೆ ನೋಡಿ ಈ ರೀತಿ ಬರುತ್ತೆ. ಫುಲ್ ಪ್ರಾಪರಾಗಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆಗಿತ್ತು ಅಂದರೆ ಸಿಂಪಲ್ ಡಿಸೈನು ಕಡಿಮೆ ಖರ್ಚಲ್ಲಿ ನಾವು ಸ್ಟಿಚಿಂಗ್ ಮಾಡ್ಕೋಬೋದು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಯಾವುದೇ ಒಂದು ಕನ್ಫ್ಯೂಸ್ ಇದ್ದರೂ ಕೂಡ ಕಮೆಂಟ್ಸಲ್ಲಿ ನೀವು ತಿಳಿಸ್ಬೋದು ನನಗೆ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.